Hi, hello beautiful souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವುದು ಈ ವಿಡಿಯೋ ತಮ್ಮ ಕಣ್ಮುಂದೆ ಕಾಣಿಸುತ್ತೋ ಯಾವಾಗ ತಾವು ಇದನ್ನು ನೋಡ್ತಿರೋ ಆ ಸಮಯಕ್ಕೆ ಇದು ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ಮಾತ್ರ ತಾವು ಇಟ್ಕೊಳ್ಳಿ, ಇಲ್ಲದೇ ಇದ್ದರೆ ಅದು ಉಳಿದಿದ್ದನ್ನು ಬೇರೆಯವರಿಗೆ ಬಿಟ್ಬಿಡಿ. ಸೊ ಈಗ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಓಕೆ, ಏನಿದೆ ಅಂತ ಚೆಕ್ ಮಾಡೋಣ. ಹಲೋ ವೀಕ್ಷಕರೇ, ಈ ದಿನ ಫಸ್ಟ್ ಕಾರ್ಡ್ ಎನರ್ಜಿ ಏನು ತೋರಿಸುತ್ತೆ ಅಂತ ನೋಡೋಣ. ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ಹಣಕಾಸಿನ ವ್ಯವಸ್ಥೆಯಲ್ಲಿ ಯಾರಿಗೋ ತುಂಬ ಲಾಸ್ ಆಗ್ತಿದೆ ಅಥವಾ ತಾವೆಷ್ಟೇ ಎಫರ್ಟ್ ಹಾಕಿದರೂ ಅಷ್ಟು ಹಣಕಾಸಿನಲ್ಲಿ ನಿಮಗೆ ಲಾಭ ಪಡ್ಕೊಂಡಿಲ್ಲ. ಸೊ ನೀವು ಕುಣ್ತಾ ಸಾಗ್ತಾ ಇದೆ ಅಂತ ಹೇಳ್ತೀರಲ್ವ, ಸೊ ಆ ಥರ ಆಗಿದೆ ಫೈನಾನ್ಷಿಯಲಿ. ಸೊ ನೀವೇನು ಮಾಡಬೇಕು, ತಾವು ನೆಗೆಟಿವ್ ಮನಸ್ಥಿತಿಯಿಂದ ಹೊರಗೆ ಬರಬೇಕು ಮತ್ತು ಇನ್ನೂ ಸ್ವಲ್ಪ ಹೆಚ್ಚು ಪ್ರಯತ್ನ ಪಡಬೇಕು. ಜೊತೆಗೆ ದೇವ್ರನ್ನ ನೀವು ನಾಮಸ್ಮರಣೆ ಮಾಡೋದಾಗಲಿ ಅಥವಾ ಪ್ರಾರ್ಥನೆ ಮಾಡೋದಾಗಲಿ ಮಾಡಬೇಕು, ತಮಗೆ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಇನ್ನು ಸೆಕೆಂಡ್ ಕಾರ್ಡ್, ಈ ಕಾರ್ಡ್ನ ಎನರ್ಜಿ ಪ್ರಕಾರ ನೀವು ಎಮೋಷ್ನಲಿ ಮತ್ತು ಪ್ರಾಕ್ಟಿಕಲಿ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ನೀವು ಎಲ್ಲಿ ಪ್ರಾಕ್ಟಿಕಲ್ ಆಗಿರ್ಬೇಕು ಅಲ್ಲೆಲ್ಲ ಎಮೋಷನ್ಸ್ನಿಂದ ನೀವು ಅದನ್ನು ನಿಭಾಯಿಸ್ಲಿಕ್ಕೆ ಹೋಗ್ತೀರಾ, ಆವಾಗ ಅದು ನಿಮಗೆ ಲಾಸ್ ಆಗುತ್ತೆ ಮತ್ತು ಮನಸ್ಸಿಗೆ ಕೂಡ ಪೆಟ್ಟಾಗುತ್ತೆ. ಸೊ ಎಲ್ಲಿ ಎಮೋಷನಲ್ ಆಗಿರಬೇಕು, ಎಲ್ಲಿ ಪ್ರಾಕ್ಟಿಕಲ್ ಆಗಿರಬೇಕು ಅಂತ ನೋಡಿಬಿಟ್ಟು ಆ ಥರ ನೆಟ್ಕೊಳ್ಳಿ, ತಮಗೆ ಒಳ್ಳೆಯದಾಗುತ್ತೆ, ಯೂನಿವರ್ಸ್ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ತಮಗೆ ಯಾವುದೋ ಕೆಲವೊಂದು ಕೆಲಸಕ್ಕಾಗಲಿ ಹಣಕಾಸಿಗೆ ಸಹಾಯಕ್ಕಾಗಲಿ ತಾವು ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ಅದು ಬೇಗನೆ ಬರಬೇಕಾಗಿತ್ತು, ಬಟ್ ಅದು ಯಾಕೋ ವಿಳಂಬ ಆಗ್ತಾಯಿದೆ ಅಂತ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಸೊ ಸ್ವಲ್ಪ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜೀಸ್ ನಡುವೆ ಫೈಟ್ ಆಗ್ತಾ ಇರುತ್ತೆ. ಯಾಕೆಂದರೆ ತಾವೇನೋ ಮಾಡಬೇಕು ಅಂತ ತುಂಬ ಪಾಸಿಟಿವ್ ಹೋಪ್ಸಿಂದ ಏನಾದರೂ ಕೆಲಸವನ್ನು ಪ್ರಾರಂಭಿಸಿರ್ತೀರ, ಬಟ್ ಅದು ಮಾಡ್ತಾ ನಿಂತು ಹೋಗುತ್ತೆ ಅಥವಾ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಈ ಥರ ಎಲ್ಲ ಆಗೋ ಸಾಧ್ಯತೆಗಳಿವೆ. ಸೊ ಇದರಲ್ಲಿ ನೀವು ಎಷ್ಟೇ ಪಾಸಿಟಿವ್ ಆಗಿದ್ದರೂ ಕೂಡ ನೆಗೆಟಿವ್ ಎಫೆಕ್ಟ್ ಆಗ್ತಾನೆ ಇರುತ್ತೆ. ಅದಕ್ಕಾಗಿ ಕಾಳಿ ಮಾತೆಯವರ ನೆನಪಿಸ್ಬೇಕು ಅಂತ ಹೇಳ್ತಿದ್ದಾರೆ. ಕಾಳಿ ಮಾತೆಯವರ ನಾಮಸ್ಮರಣೆ ಮಾಡೋದು, ಪ್ರಾರ್ಥನೆ ಮಾಡೋದು ಅಥವಾ ಕಾಳಿ ಮಂದಿರಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಆಲ್ರೆಡಿ ತಾವೆಲ್ಲ ದೇವಸ್ಥಾನಕ್ಕೆ ಅಥವಾ ಚರ್ಚ್ ಮಸೀದಿ ಯಾವುದಕ್ಕಾದ್ರಾಗಲಿ ಹೋಗಿ ಬರ್ತಾ ಇರ್ತೀರಾ. ದೇವ್ರ ಕೃಪೆ ತಮ್ಮೇಲಿದೆ, ಯಾಕಂದರೆ ಇಷ್ಟೊಂದು ನಿಮಗೆ ಪ್ರಾಬ್ಲಮ್ಸ್ ಮೇಲೆ ಮತ್ತು ಕೆಳಗೆ ಇದೆ, ಬಟ್ ಆದರೂ ಆ ದೇವರ ಕೃಪೆಯಿಂದ ತಮಗೆ ಅದು ಎಫೆಕ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ತಾವು ದೇವರನ್ನು ಪ್ರಾರ್ಥನೆ ಮಾಡೋದನ್ನು ತಪ್ಪಿಸ್ಬೇಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮುಂದೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಮೆಸೇಜ್ ಪ್ಲೀಸ್ ಯೂನಿವರ್ಸ್. ನಾನು ಕೆಲವು 3 ಕಾರ್ಡ್ಸ್ ತೊಗೋತೀನಿ, ಇನ್ನು ಥ್ಯಾಂಕ್ ಯು ಯೂನಿವರ್ಸ್. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಾವು ತುಂಬ ಸ್ಟ್ರಾಂಗ್ ವ್ಯಕ್ತಿತ್ವದವರಾಗಿದ್ದು ಯಾವುದೇ ಸಮಸ್ಯೆಗಳು ಬಂದ್ರೂ ತಾವು ತುಂಬ ಧೈರ್ಯವಾಗಿ ನಿಭಾಯಿಸ್ತೀರಾ, ಬಟ್ ನೀವು ಪ್ರಾಕ್ಟಿಕಲ್ಲಾಗಿ ಹೆಚ್ಚಾಗಿರ್ತೀರ. ಸೊ ಅದ್ರ ಜೊತೆಗೆ ಸ್ವಲ್ಪ ಎಮೋಷ್ನಲಿ ಆಗಿ ಅಟ್ಯಾಚ್ಮೆಂಟ್ ಕೂಡ ಬೆಳೆಸ್ಕೊಳ್ಳಿ. ಅದರಿಂದ ನಿಮಗೆ ಇನ್ನೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮತ್ತು ಇನ್ನೂ ಉತ್ತಮವಾಗಿ ನೀವು ಮುಂದಿನ ಕೆಲಸಗಳನ್ನ ಮಾಡಲಿಕ್ಕೆ ಸಹಾಯವಾಗುತ್ತೆ. ಲೈಕ್ ಮತ್ತು ಮಕ್ಕಳು ಕೂಡ ತಮ್ಮನ್ನು ತುಂಬ ಇಷ್ಟಪಡ್ತಾ ಇರ್ತಾರೆ ಅಂತ ಹೇಳ್ತಾ ಇದೆ. ನೆಕ್ಸ್ಟು ಪ್ರಾಣಿ ಪಕ್ಷಿಗಳು ಕೂಡ ತಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದೆ. ತಮಗೇನಾದರೂ ದೃಷ್ಟಿದೋಷ ಅಥವಾ ಏನಾದರೂ ನೆಗೆಟಿವ್ ಎನರ್ಜೀಸ್ ಎಫೆಕ್ಟ್ ಆಗಿದರೆ ಕೈಯಲ್ಲಿ ಬ್ರಾಸ್ಲೆಟ್ಸ್ ಇರುತ್ತೆ, ಅದಕ್ಕಾಗಿಯೇ ವಿಶೇಷವಾಗಿ ಮಾಡಿಸಿರ್ತಾರೆ. ಸೊ ಆ ಥರದ ಬ್ರಾಸ್ಲೆಟ್ಗಳನ್ನ ಹಾಕ್ಕೊಳ್ಳಿ ಅಂತ, ಉಪಯೋಗಿಸಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ಈ ಕಾರ್ಡ್ ಎನರ್ಜಿ ಪ್ರಕಾರ ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗ್ತಕ್ಕಂಥ ಅವಕಾಶ ಬರುತ್ತೆ.
ಎಸ್ಪೆಷಲಿ ಭಾರತದಲ್ಲಿದ್ದವರು ಉತ್ತರ ಭಾರತ ಅಥವಾ ಪೂರ್ವ ಭಾರತದ ಕಡೆಗೆ ಹೋಗೋ ಸಾಧ್ಯತೆಗಳಿವೆ. ಕೆಲವರು ಟಿಬೆಟ್, ಚೈನಾ ಆ ಕಡೆ ಹೋಗೋ ಚಾನ್ಸಸ್ ಇದ್ದಾವೆ. ನೆಕ್ಸ್ಟು ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿ ಹೋಗೋ ಸಾಧ್ಯತೆಗಳಿವೆ. ಮತ್ತು ಇನ್ನು ಕೆಲವರಿಗೆ ನವಿಲು ಕೂಗೋದು ಶಬ್ದವನ್ನು ಕೇಳ್ತಕ್ಕಂಥ ಅವಕಾಶ ಇದೆ. ಸೊ ಮೊದಲು ಯಾರಾದರೂ ನವಿಲು ಕೂಗೋ ಸೌಂಡ್ ಕೇಳಿಸ್ತಾ ಇದ್ದರೆ ಈಗ ಒಂದು ನಡುವೆ ಬಿಟ್ಟಿರುತ್ತೆ, ಬಟ್ ಅದು ಮತ್ತೆ ನಿಮಗೆ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಮತ್ತು ಅದು ಶುಭ ಸುದ್ದಿಯಾಗಿರುತ್ತೆ, ಶುಭ ಸಂಕೇತ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ತಾವು ತಮ್ಮ ಸ್ನೇಹಿತರನ್ನೆಲ್ಲ ಭೇಟಿ ಮಾಡ್ತೀರಾ, ಗಿಫ್ಟ್ಸ್ ಎಲ್ಲ ಕೊಡೋದು, ತೆಗೆದುಕೊಳ್ಳೋದು, ತುಂಬ ಒಂದು ಖುಷಿಯಾಗತಕ್ಕಂಥ ಘಟನೆ ಜರುಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ತಾವು ಎಮೋಷ್ನಲಿ ಆಗಿ ಭಾವುಕರಾಗಿ ತುಂಬ ಅಳೋದು, ಆ ಥರ ಹರ್ಟ್ ಆಗೋ ಥರ ಮಾಡ್ಕೋಬೇಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ದೇವಸ್ಥಾನಗಳಿಗೆ ಹೋಗಿ ಬರೋದು ಎಲ್ಲ ಸರಿ, ಬಟ್ ಪ್ರಾಣಿ ಬಲೆ ಆ ಥರ ಎಲ್ಲ ಮಾಡಬಾರ್ದು ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ ಮತ್ತು ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ತಂತ್ರಮಂತ್ರ ವಿದ್ಯೆ ಇರುತ್ತಲ್ವ, ಆ ಥರ ಯಾರು ಫಾಲೋ ಮಾಡ್ತಾರಲ್ವ ಅದನ್ನು ಮಾಡಬಾರ್ದು. ಅದು ಪ್ರಕೃತಿಗೆ ವಿರುದ್ಧವಾಗಿದ್ದು, ಭಗವಂತನ ನಿಯಮಕ್ಕೆ ವಿರುದ್ಧವಾಗಿರೋದು. ಸೊ ನೀವು ಆ ಥರದ್ದು ಕೆಲಸ ಹೆಚ್ಚು ಮಾಡ್ತಾ ಹೋದರೆ ಈ ಪ್ರಪಂಚದಲ್ಲಿ ಎಲ್ಲ ನೆಗೆಟಿವಿಟಿನೇ ತುಂಬ್ತಾ ಹೋಗುತ್ತೆ. ಆವಾಗ ಫೇಸ್ ಮಾಡೋದು ಯಾರು? ಇಲ್ಲ ನೀವೇ ಅಲ್ವಾ. ಸೊ ಅದಕ್ಕೆ ಆ ಥರ ನೆಗೆಟಿವ್ ಎನರ್ಜೀಸ್ ಮೊರೆ ಹೋಗಬಾರ್ದು. ಏನಾದರೂ ಹೋಗೋದಿದ್ದರೆ ದೇವ್ರ ಮೊರೆ ಹೋಗಿ. ಹೆಚ್ಚು ನೆಗೆಟಿವ್ ಎಫೆಕ್ಟ್ ಇದ್ದರೆ ಕಾಳೆ ಮಾತೆ, ಆಂಜನೇಯ ದೇವರು, ಈ ಥರ ನರಸಿಂಹ ದೇವರು, ಕಾಲಭೈರವ ದೇವರು ಇವರೇ ವಿಶೇಷವಾಗಿ ಇರ್ತಾರೆ ಆ ಥರದಕ್ಕಾಗಿಯೇ. ಸೊ ಅವ್ರ ಮೊರೆ ಹೋಗಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ನೆಕ್ಸ್ಟ್ ಈ ಕಾರ್ಡ್ ಎನರ್ಜಿ ಪ್ರಕಾರ ನೀವು ತುಂಬ ಎಮೋಷ್ನಲ್ ಪರ್ಸನ್ ಆಗಿರ್ತೀರ, ಬಟ್ ನೀವು ಆ ಥರ ಇರೋದ್ರಿಂದ ಹಿಂದಿನಿಂದ ಸುಮಾರು ತಮಗೆ ಹರ್ಟ್ ಆಗಿರುತ್ತೆ. ಸೊ ಆಗೇನು ಮಾಡ್ತೀರ, ತಾವು ಮನಸ್ಸನ್ನು ಎಲ್ಲರ ಹತ್ರನೂ ಓಪನ್ ಅಪ್ ಆಗಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ತಾವು ಎಲ್ಲರಿಂದನೂ ಡಿಸ್ಟೆಂಟ್ ಆಗ್ತಾ ಹೋಗ್ತೀರಾ. ಸೊ ಆ ಥರ ಮಾಡೋದಕ್ಕಿಂತಲೂ ತಾವು ಮೆಡಿಟೇಷನ್ ಆ ಥರ ಎಲ್ಲ ಮಾಡಿ, ಧ್ಯಾನ, ಪೂಜೆ ಎಲ್ಲ ಆ ಥರ ಮಾಡೋದ್ರಿಂದ ನೀವು ಆ ಒಂದು ಮನಸ್ಥಿತಿಯಿಂದ ಓವರ್ಕಮ್ ಆಗ್ತೀರಾ. ಬಟ್ ಅದಾಗಿದ ಮೇಲೆ ನೆಕ್ಸ್ಟು ತಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಒಂದು ಚಿಕ್ಕ ಅರಿವು ತಮಗೆ ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ತಾವು ಮುಂದೆ ನಿಮ್ಮ ಲೈಫಲ್ಲಿ ಮುಂದುವರಿಬೋದು ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ಧನ್ಯವಾದಗಳು. ಯಾರಿಗೆ ಈ ವಿಡಿಯೋ ಇಷ್ಟವಾಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾವ ಎನರ್ಜೀಸ್ ತಮ್ಮ ಕನೆಕ್ಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಪ್ರೇಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.